ಶುದ್ಧ ಪವನವಿದೆ ಮುದ್ದು ಮಕ್ಕಳೇ. ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ. ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ, ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ, ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ ಏಳಿರಿ. ಮಧುರ ಅಮೃತ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ. ಮುರಳಿಯ ಮಧುರ ಅಮೃತ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ. ಧರಣಿ ಎಚ್ಚತ್ತಿದೆ ಆಗಸವೆದ್ದಿದೆ, ಧರಣಿ ಎಚ್ಚತ್ತಿದೆ ಆಗಸವೆದ್ದಿದೆ, ನನ್ನ ಕಣ್ಮಣಿಗಳೇಳಿರಿ, ಮುದ್ದು ಮಕ್ಕಳೇ ಏಳಿರಿ. ಏಳಿರಿ ಏಳಿರಿ ಏಳಿರಿ. ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ, ಕರ್ಣಗಳಿಗೆ ಅಮೃತರ ಸಧಾರೆ. ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ, ಕರ್ಣಗಳಿಗೆ ಅಮೃತರ ಸಧಾರೆ. ಪ್ರಭು ಮಿಲನಕ್ಕೆ ಇದೇ ಸಮಯವು, ಪ್ರಭು ಮಿಲನಕ್ಕೆ ಇದೇ ಸಮಯವು, ಬ್ರಹ್ಮ ಮುಹೂರ್ತವಿದೇಳಿರಿ, ಮುದ್ದು ಮಕ್ಕಳೇ ಏಳಿರಿ. ಏಳಿರಿ ಏಳಿರಿ ಏಳಿರಿ. ನಿದ್ರಿಸುವವರು ಕಳೆದುಕೊಳ್ಳುವರು, ಜಾಗೃತರಾದರೆ ಪಡೆದುಕೊಳ್ಳುವರು. ನಿದ್ರಿಸುವವರು ಕಳೆದುಕೊಳ್ಳುವರು, ಜಾಗೃತರಾದರೆ ಪಡೆದುಕೊಳ್ಳುವರು. ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ, ಬಾಬಾನ ಮಧುರ ವಾಣಿಯ ಆಲಿಸಿ, ಪ್ರೀತಿಯ ಮಕ್ಕಳೇಳಿರಿ, ಮುದ್ದು ಮಕ್ಕಳೇ ಏಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ. ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಏಳಿರಿ. ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ, ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ, ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ ಏಳಿರಿ.
ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ. ನಾನು ಮನಸ್ಸು ಬುದ್ಧಿ ರೂಪಿ ರೆಕ್ಕೆಗಳ ಮೂಲಕ ಆರುವಂತಹ ಸದಾ ಅವಿನಾಶಿ ಬಾಬ್ ದಾದಾರವರ ಮಡಿಲಿನಲ್ಲಿ ಆಡುವಂತಹ ಡಬಲ್ ಲೈಟ್ ಫರಿಸ್ತೆಯಾಗಿದ್ದೇನೆ. ಒಂದು ಚಿಕ್ಕ ಮಗುವಿನ ರೂಪದಲ್ಲಿ ನಾನು ನನ್ನ ಪ್ರಭು ಪಿತಾ ತಂದೆಯ ಜೊತೆಗೆ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದೇನೆ. ಫರಿಸ್ತಾ ರೂಪವನ್ನು ಧಾರಣೆ ಮಾಡಿ ನಾನು ಶ್ವೇತ ಪ್ರಕಾಶತೆಯ ಕಾರ್ಬಿನಲ್ಲಿದ್ದೇನೆ. ನನ್ನ ನಾಲ್ಕು ಕಡೆ ಒಂದು ದಿವ್ಯ ಪ್ರಕಾಶತೆಯು ಹರಡಿದೆ. ನಾನು ಅನಂತ ಶಕ್ತಿಯ ಪುಂಜವಾಗಿದ್ದೇನೆ. ಶ್ವೇತ ಪ್ರಕಾಶತೆಯ ಉಜ್ವಲ ವಸ್ತ್ರವನ್ನು ಧಾರಣೆ ಮಾಡುತ್ತಾ ನನ್ನ ಪ್ರಿಯ ತಂದೆಯ ಜೊತೆ ಹಾರುತ್ತಾ ಗಗನ ಮಾರ್ಗದಲ್ಲಿ ಸಂಚರಿಸುತ್ತಿದ್ದೇನೆ. ನಾನು ಅಂತರಿಕ್ಷದಿಂದ ಭೂಮಿಯವರೆಗೂ ಮನಮೋಹಕ ದೃಶ್ಯವನ್ನು ನೋಡುತ್ತಿದ್ದೇನೆ. ಮೋಡಗಳ ಮಧ್ಯದಲ್ಲಿ ಸಾಗುತ್ತಾ ನಾನು ಒಂದು ಅವರ್ಣನೀಯ ಸುಖದ ಅನುಭವ ಮಾಡುತ್ತಿದ್ದೇನೆ. ಮೇಲಿನಿಂದ ಕೆಳಗಿನ ದೃಶ್ಯಾವಳಿಗಳನ್ನು ನೋಡುವುದು, ಆಕಾಶದಿಂದ ಭೂಮಿಯವರೆಗೆ ಇರುವಂತಹ ದೃಶ್ಯಾವಳಿಗಳನ್ನು ನೋಡುವುದು ಎಷ್ಟು ರೋಮಾಂಚನಕಾರಿಯಾಗಿದೆ. ಭೂಮಿಯು ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ. ನಾನು ನನ್ನ ಪ್ರಿಯ ತಂದೆಯ ಜೊತೆಗೆ ಪ್ರಕೃತಿ ಸಹಿತವಾಗಿ
ಸಮಸ್ತ ಮಾನವತೆಗೆ ಸಕಾಶವನ್ನು ಕೊಡುತ್ತಿದ್ದೇನೆ. ಪ್ರಭು ಪ್ರೀತಿಯಲ್ಲಿ ಹೊರಬರುವಂತಹ ಅನಂತ ಶಕ್ತಿಗಳ ಕಿರಣಗಳು ನಾನು ಫರಿಸ್ತಾ ಸ್ವರೂಪದಿಂದ ಹೊರಟು ದೂರ ದೂರದವರೆಗೆ ಸಂಪೂರ್ಣ ವಿಶ್ವದಲ್ಲಿ ಹರಡುತ್ತಿದೆ. ಇಡೀ ಮಾನವತೆಯು ತಮ್ಮ ದುಃಖ ನೋವನ್ನು ಮರೆತು ಅತೀಂದ್ರಿಯ ಸುಖ ಹಾಗೂ ಅಪಾರವಾದಂತಹ ಶಾಂತಿಯನ್ನು ಅನುಭವ ಮಾಡುತ್ತಿದೆ. ನನ್ನ ಪ್ರೀತಿಯ ತಂದೆಯು ನನ್ನನ್ನು ಪ್ರಕಾಶತೆಯ ಅಲೆಗಳಲ್ಲಿ ತೇಲಿಸುತ್ತಿದ್ದಾರೆ. ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದ್ದಾರೆ. ಅನಂತ ಪ್ರಕಾಶತೆಯ ಕಿರಣಗಳು ಧಾರೆಯು ನನ್ನಿಂದ ಹೊರಟು ಸಮಸ್ತ ವಸುದೆಯನ್ನು ಆ ಪ್ರಕಾಶತೆಯಲ್ಲಿ ಮುಳುಗಿಸುತ್ತಿದೆ. ಇಡೀ ಪ್ರಕೃತಿಯ ಪರ್ವತಗಳ ಜರಿಗಳ ಹರಿಯುವ ನೀರಿನ ರೂಪಾಂತರಣವಾಗುತ್ತಿದೆ. ಪ್ರಕೃತಿಯು ತನ್ನ 5 ತತ್ವಗಳ ಸಹಿತವಾಗಿ ನನ್ನ ಪ್ರಿಯ ತಂದೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದೆ. ನನ್ನ ಪ್ರಿಯ ಶಿವ ತಂದೆಯು ನನ್ನನ್ನು ಮೋಡಗಳ ಮಧ್ಯದಲ್ಲಿ ಕರೆದುಕೊಂಡು ಹೋಗುತ್ತಿರುವರು. ಹಾರುತ್ತಿರುವ ಅನೇಕ ಶ್ವೇತ ಮೋಡಗಳು ರಥದ ರೂಪದಲ್ಲಿ ನನ್ನ ಸನ್ಮುಖದಲ್ಲಿ ನಡೆದು ಹೋಗುತ್ತಿದೆ. ನಾನು ಆ ಮೋಡಗಳ ಜೊತೆ ಆಟವಾಡುತ್ತಿದ್ದೇನೆ. ಮೋಡಗಳ ರೋಮಾಂಚಕ ಸ್ಪರ್ಶವು ನನ್ನನ್ನು ಆನಂದಿತಗೊಳಿಸುತ್ತಿದೆ. ಮೋಡಗಳ ರೂಪಿ ದಿವ್ಯ ರಥಗಳನ್ನು ಹತ್ತಿರದಿಂದ ನೋಡುತ್ತಾ ನನ್ನ ಹೃದಯವು ಪುಲಕಿತಗೊಳ್ಳುತ್ತಿದೆ. ನನ್ನ ಪ್ರಿಯ ತಂದೆಯು ಬಾರಿ ಬಾರಿಗೂ
ಮೋಡಗಳ ಸ್ಪರ್ಶದ ಸುಖದ ಅನುಭವ ಮಾಡಿಸುತ್ತಿದ್ದಾರೆ. ಕಲರವ ಮಾಡುತ್ತಿರುವ ನದಿಗಳು ಇವೆಲ್ಲವನ್ನು ಮೇಲಿನಿಂದ ನೋಡಿ ಅತಿ ಪ್ರಿಯವಾಗುತ್ತಿದೆ. ಪರ್ವತದಲ್ಲಿ ತೀವ್ರ ವೇಗದಿಂದ ಹರಿಯುವಂತಹ ಜರಿಗಳ ನಾದ, ಇದು ಸಮಸ್ತ ಪ್ರಾಣಿಗಳ ನೃತ್ಯವನ್ನು ಆಮಂತ್ರಿತಗೊಳಿಸುತ್ತಿದೆ. ಬೆಟ್ಟಗಳು, ವೃಕ್ಷಗಳು, ಎಲೆಗಳು ಹಾಗೂ ಪುಷ್ಪಗಳು ಇದರ ರೂಪವು ನನ್ನ ಕೋಮಲ ಹೃದಯದ ಮೇಲೆ ಅಚ್ಚನ್ನು ಅಂಕಿತಗೊಳಿಸುತ್ತಿದೆ. ನಾನು ನನ್ನ ಭವಿಷ್ಯದ ರಾಜ್ಯ ಭಾಗ್ಯವನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ. ಪ್ರಕೃತಿಯ ಈ ಮನೋಹರ ದೃಶ್ಯವನ್ನು ನೋಡಿ ನನ್ನ ಮನಸ್ಸು ಆನಂದವಾಗುತ್ತಿದೆ. ನನ್ನ ಪ್ರಿಯ ಬಾಪ್ ದಾದಾರವರ ಜೊತೆ ಕಳೆದಿರುವ ಆನಂದಭರಿತ ಪ್ರಿಯ ಕ್ಷಣಗಳನ್ನು ನಾನು ಎಂದಿಗೂ ಮರೆಯುವುದಿಲ್ಲ.
ಸಂಪೂರ್ಣ ಮೌನ, ಬುದ್ಧಿಯು ಸ್ಥಿರ, ಅವ್ಯಕ್ತ ವಾಯುಮಂಡಲ, ಮನಸ್ಸು ಏಕಾಗ್ರ, ಶರೀರದ ಎಲ್ಲ ಏರುಪೇರುಗಳು ಸಮಾಪ್ತಿ, ಎಲ್ಲ ಶಬ್ದಗಳಿಂದ ಭಿನ್ನವಾದಂತಹ ಅವಸ್ಥೆ, ಸಂಪೂರ್ಣ ಶರೀರ ಶೀತಲ, ವಾಯುಮಂಡಲದಲ್ಲಿ ಅವ್ಯಕ್ತ ಪ್ರವಾಹ, ಭೃಕುಟಿಯ ಕುಟೀರದಲ್ಲಿ ವಿರಾಜಮಾನನಾಗಿರುವ ನಾನು ಚೈತನ್ಯ ಜ್ಯೋತಿಯಾಗಿದ್ದೇನೆ. ಹೊಳೆಯುತ್ತಿರುವಂತಹ ನಕ್ಷತ್ರ, ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿ, ಋಷಿಗಳಲ್ಲಿ ರಾಜ ಋಷಿಯಾಗಿದ್ದೇನೆ. ತಪಸ್ವಿಗಳಲ್ಲಿ ಮಹಾ ತಪಸ್ವಿಯಾಗಿದ್ದೇನೆ. ಯೋಗಿಗಳಲ್ಲಿ ಮಹಾನ್ ಯೋಗಿಯಾಗಿದ್ದೇನೆ. ನಾನು ಒಂದು ತೇಜಸ್ವಿ ಆತ್ಮನಾಗಿದ್ದೇನೆ. ಸಂಪೂರ್ಣ ಚೇತನ, ಭೃಕುಟಿಯ ಮಧ್ಯದಲ್ಲಿ ಕೇಂದ್ರಿತವಾಗಿರುವಂತಹ ಆತ್ಮ. ನಾನು ಆತ್ಮನಿಂದ ಸಂಪೂರ್ಣ ಶರೀರದಲ್ಲಿ ದಿವ್ಯ ಪ್ರಕಾಶತೆಯು ಹರಡುತ್ತಿದೆ. ನಾನು ಆತ್ಮನಿಂದ 4 ಕಡೆ ಎಲ್ಲ ದಿಕ್ಕುಗಳಲ್ಲಿ ಶಕ್ತಿಯ ತರಂಗಗಳು ಹರಡುತ್ತಿವೆ. ಸಂಪೂರ್ಣ ವಾತಾವರಣ ಶಕ್ತಿಶಾಲಿಯಾಗುತ್ತಿದೆ. ಒಂದೊಂದು ಆತ್ಮನಿಗೂ ಸಹ ಈ ಸಂಪೂರ್ಣ ಸಭಾಗೃಹದಲ್ಲಿ ಶಕ್ತಿಗಳು ವಿಕೀರ್ಣಗೊಳ್ಳುತ್ತಿವೆ. ನಾನು ಆತ್ಮ ಅನುಭವ ಮಾಡುತ್ತಿದ್ದೇನೆ ಸಂಘಟನೆಯ ಶಕ್ತಿಯನ್ನು. ಮನಸ್ಸು ಸಂಪೂರ್ಣ ಶಾಂತವಾಗಿದೆ. ಶಬ್ದದಿಂದ ಭಿನ್ನವಾಗಿದೆ. ಎಲ್ಲ ಶಬ್ದಗಳಿಂದ ಭಿನ್ನ. ಭೃಕುಟಿಯ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಚೈತನ್ಯ ಜ್ಯೋತಿ. ಶಕ್ತಿಯ ಅನುಭವವನ್ನು ಮಾಡುತ್ತಿದ್ದೇನೆ.
ನಿಧಾನ ನಿಧಾನವಾಗಿ ಈ ಶರೀರವನ್ನು ಇಲ್ಲಿಯೇ ಬಿಟ್ಟು ನಾನು ಆತ್ಮ ಫರಿಸ್ತಾ ಸ್ವರೂಪವನ್ನು ಧಾರಣೆ ಮಾಡಿ ನಿರ್ಭಾರವಾಗಿ ಸಂಪೂರ್ಣ ಭಾರವಿಲ್ಲದೆ ಹಗುರನಾಗಿ ಎಲ್ಲ ಸಂಕಲ್ಪಗಳು ಹಗುರವಾಗಿವೆ. ಸೂಕ್ಷ್ಮವಾದ ದೇಹ ಧಾರಣೆ ಮಾಡಿ ಅಂತರ್ವಾಹಕ ಶರೀರದಿಂದ ನಾನಾತ್ಮ ಆಕಾಶದಲ್ಲಿ ಹಾರುತ್ತಿದ್ದೇನೆ. ಈಗ ನಾನು ಅರಾವಳಿ ಪರ್ವತ ಶ್ರೇಣಿಗಳ ಮಧ್ಯೆ ಬಂದಿದ್ದೇನೆ. ನಾನು ಫರಿಸ್ತೆ ನೋಡುತ್ತಿದ್ದೇನೆ. ಮಧುಬನದ ತಪೋಭೂಮಿಯನ್ನು ವೀಕ್ಷಿಸುತ್ತಿದ್ದೇನೆ. ಆ ತಪೋಭೂಮಿ ನುಮಾಶಾಂ ಸಮಯದ ಸಂಜೆಯ ಸಮಯದ ಯೋಗ. ಸಂಪೂರ್ಣ ಸೈಲೆನ್ಸ್. ತಪಸ್ವಿಗಳ ಭೂಮಿಯಾಗಿದೆ. ಬ್ರಹ್ಮರವರ ಕರ್ಮಭೂಮಿಯಾಗಿದೆ. ಬ್ರಹ್ಮರವರ ಕರ್ಮಾತೀತ ಭೂಮಿ. ನಾನು ಫರಿಸ್ತೆ ಕೆಳಗೆ ಇಳಿಯುತ್ತಿದ್ದೇನೆ. ನಾನು ಈಗ ಅನುಭವ ಮಾಡುತ್ತಿದ್ದೇನೆ. ಮಧುಬನದ ಅಂಗಳದಲ್ಲಿದ್ದೇನೆ. ಬ್ರಾಹ್ಮಣರ ಸಂಘಟನೆಯಲ್ಲಿ ಪವಿತ್ರತೆಯ ಸುವಾಸನೆ ಹೊರಹೊಮ್ಮುತ್ತಿದೆ. ರೋಮ ರೋಮಗಳು ಪುಲಕಿತವಾಗುತ್ತಿವೆ. ನಾನು ಈಗ ಫರಿಸ್ತೆ ಶಾಂತಿ ಸ್ತಂಭದ ಬಳಿ ಬಂದಿದ್ದೇನೆ. ಅವ್ಯಕ್ತ ಬಾಬಾರವರ ಮಹಾವಾಕ್ಯಗಳು ಮೊಳಗುತ್ತಿವೆ. ಒಂದು ವೇಳೆ ಶಕ್ತಿಶಾಲಿಯಾಗುವ ಸಂಕಲ್ಪವಿದ್ದರೆ ಶಾಂತಿ ಸ್ತಂಭದ ಬಳಿ ಬನ್ನಿರಿ. ಅನುಭವವಾಗುತ್ತಿದೆ. ಶಾಂತಿ ಸ್ತಂಭದಿಂದ ಶಕ್ತಿಶಾಲಿ ಕಿರಣಗಳು ಹೊರಚಿಮ್ಮಿ ನಾನಾತ್ಮನಲ್ಲಿ ತುಂಬುತ್ತಿದೆ.
ಮತ್ತೆ ಅವ್ಯಕ್ತ ಬಾಪ್ದಾದಾರವರ ಶಬ್ದಗಳು. ಮಕ್ಕಳೇ, ನೀವೀಗ ಶಾಂತಿ ಸ್ತಂಭದ ಪರಿಕ್ರಮಣವನ್ನು ಮಾಡಿರಿ. ನೀವು ಸ್ವಯಂ ಈಗ ಶಾಂತಿ ಸ್ತಂಭವಾಗುವಿರಿ. ಆಗ ಬಾಬಾರವರು ನಿಮ್ಮ ಪರಿಕ್ರಮಣವನ್ನು ಮಾಡುವರು. ನಾನು ಫರಿಸ್ತೆ ಅನುಭವ ಮಾಡುತ್ತಿದ್ದೇನೆ. ನಾನು ಶಕ್ತಿ ಸ್ತಂಭವಾಗುತ್ತಿದ್ದೇನೆ. ಒಂದು ಅಲೌಕಿಕ ಶಕ್ತಿಯ ಅನುಭವವನ್ನು ಮಾಡುತ್ತಿದ್ದೇನೆ. ಈಗ ನಾನು ಇಲ್ಲಿಂದ ಹಾರುತ್ತಾ ನಾನು ಫರಿಸ್ತೆ ಹಿಸ್ಟ್ರಿ ಹಾಲ್ನಲ್ಲಿ ತಲುಪಿದ್ದೇನೆ. ಎಲ್ಲ ಪೂರ್ವಜರ ವರದಾನಿ ಹಸ್ತವು ನನ್ನ ತಲೆಯ ಮೇಲಿದೆ. ಮತ್ತೆ ಬಾಬಾರವರ ವರದಾನಿ ವಾಕ್ಯಗಳು ಕೇಳಿಸುತ್ತಿವೆ. ಮಕ್ಕಳೇ, ಒಂದು ವೇಳೆ ವ್ಯರ್ಥ ಸಂಕಲ್ಪಗಳು ಬಹಳ ವೇಗವಾಗಿ ನಡೆಯುತ್ತಿದೆ ಎಂದರೆ ಹಿಸ್ಟ್ರಿ ಹಾಲಿಗೆ ಬನ್ನಿರಿ. ಮನಸ್ಸಿನ ಎಲ್ಲ ವ್ಯರ್ಥ ಸಮಾಪ್ತಿಯಾಗುತ್ತಿದೆ. ಮನಸ್ಸು ಸಮರ್ಥ ಸಂಕಲ್ಪಗಳಿಂದ ತುಂಬುತ್ತಿದೆ, ಶಕ್ತಿಗಳಿಂದ ತುಂಬುತ್ತಿದೆ. ನಾನೀಗ ಫರಿಸ್ತೆ ಬಾಬಾರವರ ರೂಮ್ನಲ್ಲಿ ಬಂದಿದ್ದೇನೆ. ಯಜ್ಞದ ಆದಿಭೂಮಿ, ಮಧುರ ಭೂಮಿ, ಮನೋರಂಜನೆಯ ಭೂಮಿ, ತಪಸ್ಸಿನ ಭೂಮಿ, ಪರಮಾತ್ಮನ ಅವತರಣೆಯ ಭೂಮಿ. ಬಾಬಾರವರ ಮಹಾವಾಕ್ಯವಾಗಿದೆ, ಮಕ್ಕಳೇ, ಒಂದು ವೇಳೆ ತಂದೆಯ ಸಮಾನರಾಗಬೇಕೆಂದರೆ ಬಾಬಾರವರ ರೂಮ್ನಲ್ಲಿ ಬನ್ನಿರಿ. ಬಾಬಾರವರಿಗೆ ಹೇಳುತ್ತಿದ್ದೇನೆ, ಬಾಬಾ, ನಿಮ್ಮ ಸಂಕಲ್ಪವು ಏನಿದೆಯೋ ಅದೇ ಸಂಕಲ್ಪವು ಇಂದು ನನ್ನದಾಗಿದೆ. ಯಾವ ಮಾತು ನಿಮ್ಮದಾಗಿದೆ, ಇಂದು ಆ ಮಾತು ನನ್ನದು.
ಯಾವ ಕರ್ಮ ನಿಮ್ಮದಾಗಿದೆ, ಇಂದಿನಿಂದ ಆ ಕರ್ಮವು ನನ್ನದಾಗಿದೆ. ಯಾವ ನಡವಳಿಕೆ ನಿಮ್ಮದಾಗಿದೆ, ಆ ನಡವಳಿಕೆ ಇಂದು ನನ್ನದು. ಯಾವ ಭಾವನೆಗಳು ನಿಮ್ಮದಾಗಿದೆ, ಇಂದು ಅವು ನನ್ನದು. ಯಾವ ಸ್ಮೃತಿ ನಿಮ್ಮದಾಗಿದೆ, ಆ ಸ್ಮೃತಿ ಇಂದು ನನ್ನದು. ಯಾವ ಸ್ವಪ್ನವು ನಿಮ್ಮದಾಗಿದೆ, ಇಂದು ಆ ಸ್ವಪ್ನವು ನನ್ನದು. ಯಾವ ದೃಷ್ಟಿ ನಿಮ್ಮದಾಗಿದೆ, ಇಂದು ಆ ದೃಷ್ಟಿ ನನ್ನದು. ಯಾವ ವೃತ್ತಿ ನಿಮ್ಮದಾಗಿದೆ, ಇಂದು ಆ ವೃತ್ತಿ ನನ್ನದು. ಯಾವ ದೃಷ್ಟಿಕೋನ ನಿಮ್ಮದಾಗಿದೆ, ಇಂದು ಆ ದೃಷ್ಟಿಕೋನ ನನ್ನದು. ಯಾವ ಸಂಸ್ಕಾರ ನಿಮ್ಮದು, ಅದೇ ಸಂಸ್ಕಾರ ನನ್ನದಾಗಿದೆ ಬಾಬಾ. ನಾನು ತಂದೆಯ ಸಮಾನ. ಸಂಪೂರ್ಣ ಕರ್ಮಯೋಗಿ ಫರಿಸ್ತೆಯಾಗಿದ್ದೇನೆ. ನಾನೀಗ ಫರಿಸ್ತೆ. ಹಾರುತ್ತಾ ಬಾಬಾರವರ ಕುಟೀರವನ್ನು ತಲುಪಿದ್ದೇನೆ. ಸಂಪೂರ್ಣ ಶಾಂತಿ. ಈಗ ಬಾಬಾರವರನ್ನು ನೋಡುತ್ತಿದ್ದೇನೆ. ಬಾಬಾರವರ ಮಹಾವಾಕ್ಯಗಳು ಕೇಳಿಸುತ್ತಿದೆ. ಮಕ್ಕಳೇ, ಒಂದು ವೇಳೆ ನೀವು ಉದಾಸಿಗಳಾದರೆ ಬಾಬಾರವರ ಕುಟೀರಕ್ಕೆ ಬನ್ನಿರಿ. ತಂದೆಯೊಂದಿಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಲು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇನೆ. ಬಾಬಾರವರೊಂದಿಗೆ ಮಾತನಾಡುತ್ತಿದ್ದೇನೆ. ಇಂದು ನಾನು ಬಾಬಾರವರ ಜೊತೆ ಈ ಮಾತುಗಳನ್ನು ಆಡುತ್ತಿದ್ದೇನೆ. ನನ್ನ ಜೀವನದ ಮಾತುಗಳನ್ನು ಆಡುತ್ತಿದ್ದೇನೆ. ಇಲ್ಲಿಯವರೆಗೂ ನಾನು ಯಾರೊಂದಿಗೂ ಹೇಳದಂತಹ ಮಾತುಗಳನ್ನು, ನನ್ನ ಜೀವನದ ಕಥೆಯನ್ನು ಬಾಬಾರವರೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲವನ್ನೂ ಬಾಬಾರವರೊಂದಿಗೆ ಹೇಳಿಕೊಳ್ಳುತ್ತಿದ್ದೇನೆ. ಸಂಪೂರ್ಣ ಸತ್ಯವನ್ನು ಬಾಬಾರವರ ಸನ್ಮುಖದಲ್ಲಿ ಇಡುತ್ತಿದ್ದೇನೆ. ಬಾಬಾ,
ಯಾವಾಗಿನಿಂದ ನಾನು ಬ್ರಾಹ್ಮಣನಾಗಿದ್ದೇನೆ, ನನ್ನ ಈ ಜೀವನದಲ್ಲಿ ಇದೆಲ್ಲವೂ ನಡೆದಿದೆ ಎಂದು ಎಲ್ಲವನ್ನು ಬಾಬಾರವರ ಸನ್ಮುಖದಲ್ಲಿ ಇಡುತ್ತಿದ್ದೇನೆ. ಬಾಬಾ, ವರ್ತಮಾನದಲ್ಲಿ ನನ್ನ ಪುರುಷಾರ್ಥ ಇದಾಗಿದೆ. ಬಾಬಾ, ಈ ಸಂಸ್ಕಾರವು ನನ್ನದು ಬದಲಾವಣೆಯಾಗುತ್ತಿಲ್ಲ. ನಾನು ಏನು ಮಾಡಲಿ? ಇದನ್ನು ಹೇಗೆ ಪರಿವರ್ತನೆ ಮಾಡಿಕೊಳ್ಳಲಿ ಬಾಬಾ? ನೀವೇ ಮಾರ್ಗವನ್ನು ಸೂಚಿಸಿರಿ. ಈಗ ನಾನು ಫರಿಸ್ತೆ ವಾಪಸ್ ಮಧುಬನದ ಅಂಗಳದಲ್ಲಿ ಬಂದಿದ್ದೇನೆ. ಪವಿತ್ರತೆಯ ಸುವಾಸನೆಯು ನನ್ನಲ್ಲಿ ತುಂಬಿದೆ. ರೋಮ ರೋಮವು ಪುಲಕಿತಗೊಳ್ಳುತ್ತಿದೆ. ನರನಾಡಿಗಳೆಲ್ಲವೂ ಖುಷಿಯಿಂದ ತುಂಬಿದೆ. ಮತ್ತೆ ನಾನು ಆಕಾಶದಲ್ಲಿ ತೇಲುತ್ತಾ ತೇಲುತ್ತಾ ಹಾರುತ್ತಾ ಹಾರುತ್ತಾ ಸೂಕ್ಷ್ಮವತನವನ್ನು ತಲುಪಿದ್ದೇನೆ. ಅವ್ಯಕ್ತ ಬಾಪ್ ದಾದಾರವರು ನನ್ನ ಸನ್ಮುಖದಲ್ಲಿ ಇದ್ದಾರೆ. ಬಾಬಾರವರ ಶಕ್ತಿಶಾಲಿ ದೃಷ್ಟಿ ನನ್ನ ಮೇಲೆ ಬೀಳುತ್ತಿದೆ. ಪವಿತ್ರತೆಯ ಅನಂತ ಧಾರೆಯು ನಾನಾತ್ಮನಲ್ಲಿ ಸಮಾವೇಶಗೊಳ್ಳುತ್ತಿದೆ. ಬಾಬಾರವರ ಮಸ್ತಕದಿಂದ ಅನಂತ ಶಕ್ತಿಗಳು ನಾನಾತ್ಮನಲ್ಲಿ ತುಂಬುತ್ತಿದೆ. ಬಾಬಾರವರು ತಮ್ಮ ವರದಾನಿ ಹಸ್ತವನ್ನು ನನ್ನ ತಲೆಯ ಮೇಲೆ ಇಟ್ಟಿದ್ದಾರೆ. ಹೇಗೆ ಎಂದರೆ ಅದರಿಂದ ಒಂದು ಸುರಕ್ಷಾ ಕವಚವು ನಿರ್ಮಾಣಗೊಂಡಿದೆ. ನಿರಂತರ ಪ್ರಭುವಿನ ಛತ್ರಛಾಯೆಯ ಅನುಭವವಾಗುತ್ತಿದೆ. ನಾನು ಫರಿಸ್ತಾ
ಅನುಭವ ಮಾಡುತ್ತಿದ್ದೇನೆ. ನನ್ನ ಮೇಲೆ ಪರಮಾತ್ಮನ ಛತ್ರ ಛಾಯೆ ಇದೆ. ಬಾಬಾರವರು ನನಗೆ ತಿಲಕವನ್ನು ಇಡುತ್ತಿದ್ದಾರೆ. ಮಗು ವಿಜಯೀ ಭವ, ಮಗು ನಿರ್ವಿಘ್ನ ಭವ, ಸಫಲತಾ ಮೂರ್ತ ಭವ. ಈ ವರದಾನಗಳನ್ನು ಪಡೆದು ಈ ರೀತಿ ಅನುಭವವಾಗುತ್ತಿದೆ. ಹೇಗೆ ಇದೆಲ್ಲದರ ಸ್ವರೂಪವಾಗಿದ್ದೇನೆ. ಈಗ ಬಾಬಾರವರು ನನ್ನ 2 ಕೈಗಳನ್ನು ತಮ್ಮ 2 ಕೈಗಳಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ. ಭಗವಂತನ ಶಕ್ತಿಯ ಪ್ರವಾಹವಾಗುತ್ತಿದೆ. ಭಗವಂತ ನನ್ನ ಕೈಗಳನ್ನು ಸಂಪೂರ್ಣ ಶಾಂತಗೊಳಿಸಿದ್ದಾರೆ. ಮತ್ತಿನ್ಯಾವ ಭಯವಿದೆ, ಇನ್ಯಾವ ಚಿಂತೆ ಇದೆ? ಏಕೆಂದರೆ ಭಗವಂತ ನನ್ನ ಕೈಯನ್ನು ಹಿಡಿದಿರುವರು. ನಾನು ನಿಶ್ಚಿಂತ ಆತ್ಮನಾಗಿದ್ದೇನೆ. ಸಂಪೂರ್ಣ ಮೌನ, ಶಬ್ದದಿಂದ ಭಿನ್ನ. ಕೇವಲ ಬಾಬಾ ಹಾಗೂ ನಾನು, ಮತ್ಯಾರೂ ಇಲ್ಲ. ಒಬ್ಬರ ನೆನಪು, ಒಬ್ಬ ತಂದೆಯೊಂದಿಗೆ ಪ್ರೀತಿ, ಒಬ್ಬರ ಜೊತೆಗೆ ಸರ್ವ ಸಂಬಂಧ. ಒಬ್ಬ ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಒಬ್ಬ ತಂದೆಯೇ ನನಗೆ ಸಂಸಾರವಾಗಿದ್ದಾರೆ. ಒಂದೇ ಬಲ, ಒಂದೇ ಭರವಸೆ. ಕೇವಲ ಒಬ್ಬರದ್ದೇ ಗುಣಗಾನವನ್ನು ಮಾಡುತ್ತಿದ್ದೇನೆ. ಒಬ್ಬರದ್ದೇ ಮಹಿಮೆ. ಏಕರಸ ಸ್ಥಿತಿ. ಒಬ್ಬರಲ್ಲಿಯೇ ಎಲ್ಲವನ್ನೂ ಕಾಣುತ್ತಿದ್ದೇನೆ. ಒಬ್ಬರಿಗಾಗಿಯೇ ಎಲ್ಲವೂ ಸಹ. ಕೇವಲ ಅವರೊಬ್ಬರೇ ನನಗೆ.
ನಾನಾತ್ಮ ಅವರೊಬ್ಬರಲ್ಲಿಯೇ ಸಮಾವೇಶವಾಗಿದ್ದೇನೆ. ಅವರೊಬ್ಬರನ್ನು ಪಡೆದು ಎಲ್ಲವನ್ನು ಪಡೆದಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಾಬಾರವರೊಂದಿಗೆ ವಾರ್ತಾಲಾಪ. ಒಂದು ಅದ್ಭುತ ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಫರಿಸ್ತೆ. ಈ ಸೂಕ್ಷ್ಮ ಶರೀರವನ್ನು ಇಲ್ಲಿಯೇ ಬಿಟ್ಟು ಪರಮಧಾಮಕ್ಕೆ ತಲುಪುತ್ತಿದ್ದೇನೆ. ಶಾಂತಿಧಾಮ, ಸಂಪೂರ್ಣ ಮುಕ್ತಿಯ ಅನುಭವ. ಶಬ್ದದಿಂದ ಭಿನ್ನವಾದಂತಹ ಪ್ರಪಂಚ ನಿರ್ವಾಣ. ನಿರಾಕಾರಿ ಪ್ರಪಂಚಕ್ಕೆ ತಲುಪಿದ್ದೇನೆ. ಜ್ಯೋತಿರ್ಬಿಂದು ಆತ್ಮಗಳು ಆತ್ಮಗಳ ನಗರಿಯಾಗಿದೆ. ಮಣಿಗಳ ಆಗರವಾಗಿದೆ. ರುದ್ರಧಾಮವಾಗಿದೆ. ಬ್ರಹ್ಮಲೋಕ. ನಾನು ಆತ್ಮ ನಿರಾಕಾರಿ ವೃಕ್ಷದಲ್ಲಿದ್ದೇನೆ. ನೋಡುತ್ತಿದ್ದೇನೆ. ನನ್ನ ಸನ್ಮುಖದಲ್ಲಿ ಶಿವಬಾಬಾರವರಿರುವರು. ಶಿವಬಾಬಾರವರ ಮೊದಲಿನ ಸ್ವರೂಪ ಮಹಾನ್ ಜ್ಯೋತಿ. ನಾನಾತ್ಮ ಮಹಾನ್ ಜ್ಯೋತಿಯ ಸನ್ಮುಖದಲ್ಲಿದ್ದೇನೆ. ಅವರ ಸಂಪೂರ್ಣ ಪ್ರಕಾಶ ನನ್ನಲ್ಲಿ ಪ್ರವೇಶಗೊಳ್ಳುತ್ತಿದೆ. ಮತ್ಯಾವುದೇ ಸಂಕಲ್ಪವಿಲ್ಲ. ಮಹಾನ್ ಜ್ಯೋತಿಯ ಸನ್ಮುಖದಲ್ಲಿ ನಾನು ಆತ್ಮಜ್ಯೋತಿ. ಬಾಬಾರವರ ಎರಡನೇ ಸ್ವರೂಪ ಚೈತನ್ಯ ಬೀಜ ಸ್ವರೂಪ. ನಾನಾತ್ಮ ಆ ಬೀಜದ ಜೊತೆ ಕಂಬೈಂಡ್ ಆಗುತ್ತಿದ್ದೇನೆ. ಶಿವಬಾಬಾರವರ ಮೂರನೇ ಸ್ವರೂಪ ಬಿಂದು. ನಾನು ಬಿಂದುವಾಗಿದ್ದೇನೆ, ಅವರು ಬಿಂದುವಾಗಿದ್ದಾರೆ.
ಆ ಬಿಂದುವಿನ ಸಂಪೂರ್ಣ ಹೊಳಪು ನನ್ನ ಮೇಲೆ ಬೀಳುತ್ತಿದೆ. ಬಾಬಾರವರ 4ನೇ ಸ್ವರೂಪ ಹೊಳೆಯುತ್ತಿರುವ ನಕ್ಷತ್ರ. ನಾನು ನಕ್ಷತ್ರವಾಗಿದ್ದೇನೆ ಹಾಗೂ ಅವರೂ ನಕ್ಷತ್ರವಾಗಿದ್ದಾರೆ. ಆ ನಕ್ಷತ್ರದಿಂದ ಎಲ್ಲ ಪ್ರಕಾಶತೆ ನನ್ನಲ್ಲಿ ಸಮಾವೇಶಗೊಳ್ಳುತ್ತಿದೆ. ಬಾಬಾರವರ 5ನೇ ಸ್ವರೂಪ ಸೂರ್ಯ. ಜ್ಞಾನ ಸೂರ್ಯನಿಂದ ಎಲ್ಲ ಕಿರಣಗಳು ನನ್ನ ಮೇಲೆ ಬೀಳುತ್ತಿದೆ. ಪವಿತ್ರತೆಯ ಸೂರ್ಯನ ಎಲ್ಲ ರಶ್ಮಿಗಳು ನನ್ನ ಮೇಲೆ ಬೀಳುತ್ತಿದೆ. ಶಿವಬಾಬಾರವರ 6ನೇ ಸ್ವರೂಪ ಸಾಗರ, ಪ್ರೇಮ ಸಾಗರ. ನಾನು ಆ ಪ್ರೇಮದ ಸಾಗರದಲ್ಲಿ ಮುಳುಗುತ್ತಿದ್ದೇನೆ. ಮತ್ತಷ್ಟು ಆಳತೆಯಲ್ಲಿ ಹೋಗುತ್ತಿದ್ದೇನೆ. ಆನಂದದ ಸಾಗರ. ನಾನಾತ್ಮ. ಆನಂದದ ಸಾಗರದಲ್ಲಿ ನನ್ನನ್ನೇ ಮರೆತಿದ್ದೇನೆ. ಶಕ್ತಿಗಳ ಸಾಗರ. ಬಾಬಾರವರ ಒಂದೊಂದು ಶಕ್ತಿಯು ನನ್ನ ಅಂತರ್ಯದಲ್ಲಿ ಸಮಾವೇಶಗೊಳ್ಳುತ್ತಿದೆ. ಶಿವಬಾಬಾರವರ 7ನೇ ಸ್ವರೂಪ ಸಿಹಿಯ ಪರ್ವತವಾಗಿದ್ದಾರೆ. ನಾನು ಆತ್ಮ ಈ ಸಿಹಿಯ ಬೆಟ್ಟವನ್ನು ಅಪ್ಪಿಕೊಳ್ಳುತ್ತಿದ್ದೇನೆ. ಬಾಬಾರವರ ಎಲ್ಲ ಮಧುರತೆಯು ನನ್ನಲ್ಲಿ ಸಮಾವೇಶಗೊಳ್ಳುತ್ತಿದೆ. ನಾನು ನಿರಾಕಾರ ಆತ್ಮ ಪರಮಧಾಮದಲ್ಲಿದ್ದೇನೆ. ಕಂಪ್ಲೀಟ್ ಸೈಲೆನ್ಸ್ ಇದೆ. ನಿಶ್ಶಬ್ದತೆ ಇದೆ. ನಾನು ಈಗ ಆತ್ಮ ನಿಧಾನವಾಗಿ ಕೆಳಗೆ ಇಳಿಯುತ್ತಿದ್ದೇನೆ. ಸೂಕ್ಷ್ಮವತನಕ್ಕೆ ಬಂದು ಸೂಕ್ಷ್ಮ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇನೆ. ಮತ್ತೆ ಇಳಿಯುತ್ತಾ ಗ್ಲೋಬಿನ ಮೇಲೆ ಬಂದಿದ್ದೇನೆ.
ನನ್ನ ಕಾಲುಗಳಿಂದ ಪವಿತ್ರತೆಯ ಕಿರಣಗಳು ಹೊರಚಿಮ್ಮುತ್ತಿದೆ. ಪವಿತ್ರತೆಯ ಕಿರಣಗಳು ಸಂಪೂರ್ಣ ಗ್ಲೋಬನ್ನು ಪವಿತ್ರಗೊಳಿಸುತ್ತಿದೆ. ಮತ್ತೆ ನಾನು ಇಳಿಯುತ್ತಾ ಸಂಪೂರ್ಣ ವಾಯುಮಂಡಲವನ್ನು ಶುದ್ಧಗೊಳಿಸುತ್ತಿದ್ದೇನೆ. ಪಂಚತತ್ವಗಳನ್ನು ಶುದ್ಧಗೊಳಿಸುತ್ತಿದ್ದೇನೆ. ಪಂಚತತ್ವಗಳು ನನ್ನ ಪವಿತ್ರತೆಯ ಬಲದಿಂದ ಪ್ರಭಾವಿತಗೊಳ್ಳುತ್ತಿವೆ. ನಾನು ಪವಿತ್ರತೆಯ ಫರಿಷ್ಠೆಯಾಗಿದ್ದೇನೆ. ಜಗತ್ತಿನ ಒಂದೊಂದು ಆತ್ಮಗಳಿಗೆ ಪವಿತ್ರತೆಯ ಕಿರಣಗಳನ್ನು ಪ್ರದಾನ ಮಾಡುತ್ತಿದ್ದೇನೆ. ಮತ್ತೆ ನಿಧಾನವಾಗಿ ನನ್ನ ಕರ್ಮ ಕ್ಷೇತ್ರವಾದ ಶರೀರದಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ನನ್ನ ಕಣ್ಗಳ ಮುಂದೆ ಬಾಬಾರವರು ಕುಳಿತಿದ್ದಾರೆ. ಮುಂದಿನ ಕೆಲವು ನಿಮಿಷಗಳು ಶಾಂತವಾಗಿರುತ್ತೇನೆ. ಕೇವಲ ಬಾಬಾರವರ ಮುಖವನ್ನು ನೋಡುತ್ತಾ ಸಂಪೂರ್ಣ ಮೌನವಾಗಿರುವೆನು. ಯಾವುದೇ ಶಬ್ದಗಳಿಲ್ಲ. ಕೇವಲ ಬಾಬಾರವರ ದೃಷ್ಟಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ. ನೀಡಿರುವೆ ಬಾಬಾ ನಮಗೆ ನವಜೀವನವ. ನೀಡಿರುವೆ ಬಾಬಾ ನಮಗೆ ನವಜೀವನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ. ನೀಡಿರುವೆ ಬಾಬಾ ನಮಗೆ ನವಜೀವನವ. ನೀಡಿರುವೆ ಬಾಬಾ ನಮಗೆ ನವಜೀವನವ. ಮುರಳಿಯಲ್ಲಿ ಬಾಬಾ ನೀನು ಮಾಡಿದೆ ಮೋಡಿ.
ಹಾಡಿ ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ ನೀಡಿರುವೆ ಬಾಬಾ ನಮಗೆ ನವಜೀವನವ ನೀಡಿರುವೆ ಬಾಬಾ ನಮಗೆ ನವಜೀವನವ ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ ತುಂಬಿದ ಹೃದಯದ ಪ್ರೀತಿಯು ಮನಾಯ್ತು ಮಂದಿರ ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ ನೀಡಿರುವೆ ಬಾಬಾ ನಮಗೆ ನವಜೀವನವ ನೀಡಿರುವೆ ಬಾಬಾ ನಮಗೆ ನವಜೀವನವ ಅಭಿಮಾನವು ನಮಗೆ ಬಾಬಾ ಮಾಡಿದೆ ಶ್ರೇಷ್ಠ ನಮ್ಮ ಅಭಿಮಾನವು ನಮಗೆ ಬಾಬಾ ಮಾಡಿದೆ ಶ್ರೇಷ್ಠ ನಮ್ಮ ಹಾಡುವೆ ಗೀತೆಯ ನಮ್ಮಯ ಜಗವು ಹಾಡಿದೆ ನಿನ್ನ ಭೂಮಿಯು ಗಗನವು ಹಾಡುತ್ತಲಿಹುದು ನಿನ್ನ ಮಹಿಮೆಯನು ಭೂಮಿಯು ಗಗನವು ಹಾಡುತ್ತಲಿಹುದು ನಿನ್ನ ಮಹಿಮೆಯನು ನೀಡಿರುವೆ ಬಾಬಾ ನಮಗೆ ನವಜೀವನವ ನೀಡಿರುವೆ ಬಾಬಾ ನಮಗೆ ನವಜೀವನವ ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ ನೀಡಿರುವೆ ಬಾಬಾ ನಮಗೆ ನವಜೀವನವ ನೀಡಿರುವೆ ಬಾಬಾ ನಮಗೆ ನವಜೀವನವ ನೀಡಿರುವೆ ಬಾಬಾ ನಮಗೆ ನವಜೀವನವ